ಕಾರ್ಮಿಕಲ್ 1867ನೇ ವರ್ಷದಲ್ಲಿ ಡಿಸೆಂಬರ್ 16ರಲ್ಲಿ ಹುಟ್ಟಿದ್ರು ಅವರು. ಏಮಿ ಕಾರ್ಮಿಕಲ್ ಅವರು ಇಲ್ಲಿ ಇಂಡಿಯಾಗೆ ಬರೋಕ್ಕೆ ಮುಂಚೆ ಜಪಾನಲ್ಲಿ ಸಿಲೋನಲ್ಲೆಲ್ಲ ಸೇವೆ ಮಾಡಿದ್ದಾರೆ ಆಯಿತಾ. ಹಂಗಾಗಿ ಅವರು ಇಂಡಿಯಾಗೆ ಒಂದು ಮಿಷನರಿ ಆಗ ಬಂದರು. ಈ ಏಮಿ ಕಾರ್ಮಿಕಲ್ ಯಾರಂತ ಹೇಳೋಕ್ಕೆ ಮುಂಚೆ ನಾನು ಫಸ್ಟ್ ಹೇಳ್ಬಿಡ್ತೀನಿ. ಇವರು ಸ್ಥಾಪಿಸಿರುವ ಸ್ಕೂಲಲ್ಲೇ ನಾನು ಒಂದು ಸಂತೋಷ ವಿದ್ಯಾಲಯ ಡೋನಾವೂರು ತಮಿಳುನಾಡಲ್ಲಿ ಇವರು ಸ್ಥಾಪಿಸಿದ ಒಂದು ಸ್ಕೂಲ್ ಇದೆ. ಆ ಸ್ಕೂಲಲ್ಲಿ ನಾನು 6th ಸ್ಟ್ಯಾಂಡರ್ಡಿಂದ 12th ಅಲ್ಲೇ ಓದಿದೆ. ಒಂದು ಒಳ್ಳೆ ಮಿಷನರಿ, ಒಂದು ಒಳ್ಳೆ ತಾಯಿ. ಅವರು ಸೇವೆ ಮಾಡಿರುವ ರೀತಿ ತುಂಬ ವಿಶೇಷವಾಗಿದ್ದ ಒಂದು ರೀತಿ. 1901 ಆಯಿತಾ, 1901 ಅವರು ಸ್ಕೂಲನ್ನು ಸ್ಥಾಪಿಸಿದ್ರು. ಅವರು ಈ ಒಂದು ಇಂಡಿಯಾಗೆ ಬಂದಾಗ ಫಸ್ಟ್ ಅವ್ರು ನೋಡಿರುವ ಒಂದು ಪ್ರಾಬ್ಲಮ್ ಏನಾದರೆ, ಒಂದು ಹಳ್ಳಿಯಲ್ಲಿ ಬಂದು ಸೇವೆ ಸ್ಟಾರ್ಟ್ ಮಾಡಬೇಕಾದ್ರೆ ಹೆಣ್ಮಕ್ಕಳಿಗೆ ಸೇಫ್ಟಿ ಇರಲಿಲ್ಲ, ಹೆಣ್ಮಕ್ಳನ್ನು ಓದಿಸ್ತಿರ್ಲಿಲ್ಲ, ಹೆಣ್ಮಕ್ಕಳಿಗೆ ಸಿಕ್ಕಾಪಟ್ಟೆ ನೋವು ಕೊಡ್ತಾ ಇದ್ದ ಒಂದು ಸಮಾಜದಲ್ಲಿ ಅವರು ತನ್ನ ಸೇವೆಯನ್ನು ಪ್ರಾರಂಭಿಸಿದರು. ಆದರೆ ಹಿಂಸೆ ಅಂದರೆ ಸಣ್ಣ ಪುಟ್ಟ ಹಿಂಸೆಗಳಲ್ಲ, ವಿಶೇಷವಾಗಿ ಈ ದೇವದಾಸಿಯರು ಅಂತ ಹೇಳ್ತಾರೆ. ದೇವದಾಸಿ ಅಂದರೆ ಅವರನ್ನು ದೇವಸ್ಥಾನಕ್ಕೋಸ್ಕರ ಅವರು ಆರಿಸಿಕೊಂಡು ಚಿಕ್ಕ ವಯಸ್ಸಿಂದಲೇ ಅಲ್ಲೇ ಬಿಟ್ಟಿರ್ತಾರೆ. ಅವರು ಅಲ್ಲೇ ಬೆಳೀತಾರೆ. ಬೆಳೆದಾದ್ಮೇಲೆ ನಾನು ಕೆಲವು ವಿಷಯಗಳು ಹೇಳಲೇಬೇಕು ನಿಮಗೆ ಅರ್ಥ ಮಾಡಿಸೋಕ್ಕೆ. ಅಲ್ಲಿ ಆ ಹೆಣ್ಮಕ್ಳನ್ನು ತನ್ನ ಆಸ್ತಿಗಳಿಗೋಸ್ಕರ ಉಪಯೋಗಿಸಿ ಅವರನ್ನು ಬಿಸಾಕ್ತಿದ್ರು. ಅವರಲ್ಲಿ ಡೆಡಿಕೇಟಾಗಿ ಆರಿಸಿಕೊಂಡು ಕಳಿಸಿರುವ ಹೆಣ್ಮಕ್ಕಳಾದ ತಂದೆ ತಾಯಿ ನಂಬಿ ತುಂಬ ಭಯಭಕ್ತಿಯಿಂದ ಅವರು ಕಳಿಸ್ತಾರೆ. ಆದರೆ ಅಲ್ಲಿ ಕೆಳಗಡೆ ಅವರು ಸೇವೆ ಮಾಡಬೇಕಾಗುತ್ತೆ, ಕೆಲಸ ಮಾಡಬೇಕಾಗುತ್ತೆ. ಇರುವಾಗ ಅವರು ದೇವಸ್ಥಾನಕ್ಕೋಸ್ಕರನೇ ಅಂತ ಆರಿಸಿಕೊಂಡಿರ್ತಾರೆ. ಅವ್ರಿಗೆ ಮದುವೆಗಳಿರೋದಿಲ್ಲ, ಅವರು ಅಲ್ಲೇ ಇರಬೇಕು. ಆದರೆ ಇವರುಗಳು ಅವರನ್ನು ಸಖತ್ ನೋವು ಕೊಟ್ಟು ಇದನ್ನು ದೇವರು ಆ ಹುಡುಗಿಯರಿಗೆ ಅನುಮತಿಸಿದ್ದಾರೆ, ಹಿಂಗೆ ಅವ್ರ ಜೀವನ ಇರಬೇಕು ಎಂಬುದಾಗಿ ಸೊಸೈಟಿಗೆ ನಂಬಂಗೆ ಮಾಡಿ ಅದನ್ನು ಸದಾ ಕಾಲವಾಗಿ ಮಾಡ್ತಿದ್ರು. ಅದನ್ನು ಯಾರು ನಿಲ್ಸೋಕ್ಕಾಗಲಿಲ್ಲ. ಯಾಕೆಂದರೆ ಯಾರಾದರೂ ಒಬ್ಬರು ಹೋಗಿ ನನ್ನ ಮಗಳನ್ನು ಬಿಟ್ಬಿಡು, ಹಿಂಗೆ ಮಾಡಬಾರ್ದಂದ್ರೆ ಅದು ದೇವದೂಷಣೆ, ಹಿಂಗೆ ಮಾಡಿದ್ರೆ ನಿನ್ನ ಮನೆಗೆ ನಿನ್ನ ಕುಟುಂಬಕ್ಕೆ ಶಾಪ ಬಂದ್ಬಿಡುತ್ತೆ, ನಿಮ್ಮ ಕುಟುಂಬದಲ್ಲಿ ಬೇರೆ ಮಕ್ಕಳು ಹುಟ್ಟೋದಿಲ್ಲ, ಹೆಣ್ಮಕ್ಳೆಲ್ಲ ಶಾಪಗ್ರಸ್ತರಾಗಿ ಆಗುತ್ತಾರೆ, ನಿಮಗೆ ರೋಗಗಳು ಬಂದ್ಬಿಡುತ್ತೆ, ಹಂಗೆ ಹಿಂಗೆ ಅಂತ ಹೆದರಿಸಿ ಅವರ ದೇವರಿಗೆ ಸ್ವಂತ ಅಂತ ಹೇಳಿ ಪೂಜಾರಿ ತನ್ನ ವಶದಲ್ಲಿ ಇಟ್ಕೊಂಡು ಟಾರ್ಚರ್ ಮಾಡ್ತಿದ್ದ ಒಂದು ಪರಿಸ್ಥಿತಿಯಲ್ಲಿ ಈ ಅಮ್ಮ ಅಲ್ಲಿ ಹೋಗಿ ಸೇವೆ ಮಾಡೋಕ್ಕೆ ಹೋಗುತ್ತೆ. ಅವರು ಈ ಹೆಣ್ಮಕ್ಕಳ ಪರಿಸ್ಥಿತಿ ನೋಡಿ ತುಂಬ ಮನಸ್ಸಿಗೆ ನೋವಾಯಿತು. ಹೆಣ್ಮಕ್ಕಳಿಗೆ ಈ ಊರಲ್ಲಿ ಈ ಪರಿಸ್ಥಿತಿನ, ಇಷ್ಟೊಂದು ಕಷ್ಟನ, ಹೆಂಗೆ ಅವ್ರ ಭವಿಷ್ಯ ಇರುತ್ತೆ, ಅವರಿಗೆ ಮದುವೆಗಳಾಗೋದಿಲ್ವಾ, ಅವ್ರು ಮುಂದಕ್ಕೆ ಹೋಗೋಕ್ಕಾಗಲ್ವಾ ಅಂತ ಹೇಳಿ ಮೊದಲನೇದಾಗಿ ಒಂದು ಹುಡುಗಿಯನ್ನು ಅವರು ಕರ್ಕೊಬಂದು ಆ ದೇವದಾಸಿಯಾಗಿ ಆರಿಸಿಕೊಂಡು ದೇವಸ್ಥಾನದಲ್ಲಿ ಇದ್ದ ಒಬ್ಬ ಹುಡುಗಿಯನ್ನು ಅವರು ತನ್ನ ಮನೆಗೆ ಬಂದರು. ಆವಾಗ ಸುಮಾರು ಅವ್ರಿಗೆ ವಿರುದ್ಧವಾಗಿ ಜನರು ಬಂದು ಮಾತನಾಡಿ ಅವರನ್ನು ಹೊಡೆಯೋಕ್ಕೆ ಬಂದು ಎಲ್ಲ ಮಾಡಿದ್ರು. ಆಮೇಲೆ ಅವರು ನಾನು ಬಂದಿರೋ ಜಾಗದಿಂದ ಅವರು ಹೆಲ್ಪ್ ಕೇಳಿದ್ರು. ಅಲ್ಲಿಂದ ಫಾರಿನ್ ಸಪೋರ್ಟ್ ಕೂಡ ಅವ್ರಿಗೆ ಸಿಕ್ತು. ಜನರೆಲ್ಲ ಸ್ವಲ್ಪ ಆರಂಭ ಕಾಲದಲ್ಲಿ ಸ್ವಲ್ಪ ಸಹಾಯ ಮಾಡಿದರು. ಯಾಕೆಂದರೆ ಜೆಂಟ್ಸ್ ಎಲ್ಲ ಬಂದು ಅವರ ಪೂಜಾರಿಗಳೆಲ್ಲ ಬಂದು ಜಗಳ ಮಾಡೋಕ್ಕೆ ಬರುವಾಗ ಒಬ್ಬರು ಹಳ್ಳಿಯಿಂದ ಸಹಾಯ ಮಾಡಲಿಲ್ಲ. ನಮ್ಮ ಮಗಳಿಗೋಸ್ಕರ ತಾನೇ, ನಮ್ಮ ಮಕ್ಕಳಿಗೋಸ್ಕರ ತಾನೇ ಈ ಅಮ್ಮ ಹಿಂಗೆ ಹೋರಾಡ್ತಾ ಇದ್ದಾರೆ ಅಂತ ಹೇಳಿ ಯಾರಿಗೂ ಬರೋಕ್ಕೆ ಕೂಡ ಧೈರ್ಯ ಇರಲಿಲ್ಲ. ಅಷ್ಟು ಭಯಪಡ್ತಿದ್ದ ಒಂದು ಕಾಲದಲ್ಲಿ ಈ ಅಮ್ಮ ಧೈರ್ಯವಾಗಿ ಹೋಗಿ ನಿಂತು ಅವರಿಗೆ ಮದುವೆ ಆಗಲಿಲ್ಲ. ತನ್ನ ಕುಟುಂಬ, ತನ್ನ ಊರು, ತನ್ನ ಭಾಷೆ ಎಲ್ಲವನ್ನು ಬಿಟ್ಟು ಇಂಡಿಯಾಗೆ ಮಿಷನರಿ ಆಗಿ ಬಂದು ಡೋನಾವೂರಲ್ಲಿ, ಅದು ಕಳಕಾಡ ಅಂತ ಒಂದು ಏರಿಯಾ ಇದೆ ಡೋನಾವೂರಲ್ಲಿ, ತಮಿಳುನಾಡಲ್ಲಿದೆ, ಅಲ್ಲಿ ಬಂದು ಒಂದು ಸಣ್ಣ ಒಂದು ಮನೆಯನ್ನು ನೋಡಿಕೊಂಡು ಅಲ್ಲಿ ಅವರು ಸ್ಥಾಪಿಸಿ ಅಲ್ಲಿ ಒಬ್ಬ ಹುಡುಗಿಯನ್ನು ಕರ್ಕೊಬಂದಿದ್ರು. ಸಿಕ್ಕಾಪಟ್ಟೆ ವಿರೋಧಗಳು ಬಂತು, ಹಗೆಗರು ಬಂದರು, ವಿರೋಧಿಗಳು ಬಂದರು, ಸುಮಾರು ಕಷ್ಟಪಟ್ಟರು. ಆದರೆ ಅವರು ಹಿಂದಿರುಗಿ ನೋಡಲೇ ಇಲ್ಲ. ಅವ್ರು ಬೇಡ ಅಂತ ಊರಿಗೆ ಹೋಗಬೇಕಂತ ಪ್ರಯತ್ನ ಮಾಡಲಿಲ್ಲ. ಈ ಥರ ಆ ಹುಡುಗಿಯನ್ನು ಅವರು ಬಚ್ಚಿಟ್ಟು ಕಾಪಾಡಿ ಓದಿಸೋಕ್ಕೆ ಪ್ರಯತ್ನ ಮಾಡಿದರು. ಆವಾಗ ಅವರು ಒಂದು ಸ್ಕೂಲನ್ನು ಕಟ್ಟಬೇಕು ಹೆಣ್ಮಕ್ಳಿಗೆ ಅಂತ ನಿರ್ಧಾರ ಮಾಡಿದರು. ಆಮೇಲೆ ಒಂದು ಆಫನೇಜ್ ಮಾಡಿದರು, ಬರೀ ಹೆಣ್ಮಕ್ಳಿಗೆ ಮಾತ್ರ. ಸಂತೋಷ ವಿದ್ಯಾಲಯದಲ್ಲಿ ಅವರು ಬರೀ ಹೆಣ್ಮಕ್ಳಿಗೆ ಮಾತ್ರ ಆಫನೇಜ್ ಮಾಡಿದರು, ಬಾಯ್ಸ್ ಇರಲಿಲ್ಲ. ಬಿಕಾಸ್ ನಾನು ಅಲ್ಲೇ ಓದಿದ್ದೀನಿ, ಈಗ ಬಾಯ್ಸ್ ಇಲ್ಲ. ಆಮೇಲೆ ಅದು ಬೆಳೆದ ಮೇಲೆ
ಅವ್ರು ಏನು ಮಾಡಿದ್ರು, ಕೋ ಎಜುಕೇಷನ್ ಆಗಿ ಮಾಡಿದ್ರು. ಬೇರೆ ಇನ್ಸ್ಟಿಟ್ಯೂಷನ್ ಅದನ್ನು ನೋಡಿಕೊಳ್ಳುತ್ತೆ. ನಾನು ಹೋಗುವಾಗ ಅಲ್ಲಿ ಬಾಯ್ಸ್ ಗರ್ಲ್ಸ್ ಇಬ್ಬರು ಇದ್ರು, ಬಟ್ ಅವರು ಸ್ಟಾರ್ಟ್ ಮಾಡುವಾಗ ಹೆಣ್ಮಕ್ಳಿಗೆ ಮಾತ್ರ ಮಾಡಿ ಆ ಧೈರ್ಯ ಕೊಟ್ಟರು. ಒಬ್ಬೊಬ್ಬ ಮನೆಗೆ ಹೋಗಿ ತಾಯಂದಿರ ಹತ್ರ ಮಾತನಾಡಿದ್ರು. ನಿಮ್ಮ ಮಕ್ಕಳಿಗೋಸ್ಕರ ನೀವೇ ನಿಂತಿಲ್ಲ ಅಂದರೆ ಯಾರು ನಿಲ್ಲುತ್ತಾರೆ? ತಂದೆಗಂತ ಅವರು ತಂದೆಗಳೆಲ್ಲ ಕುಡುಕರಾಗಿದ್ರು, ಅವರು ಡ್ರಗ್ಸ್ಗೆ ಅಡಿಕ್ಟ್ ಆಗಿದ್ರು. ಮಗಳು ಹೋದರೆ ಪರವಾಗಿಲ್ಲ ಅಂತ ಹೇಳಿ ಅವ್ರಿಗೆ ದುಡ್ಡು ಸಿಗ್ತಿತ್ತು, ಅದಕ್ಕೆ ಅವರು ಬಿಡ್ತಿದ್ರು. ಆದರೆ ತಾಯಂದಿರಾಗಿ ನೀವು ನಿಲ್ಲಬೇಕಂತ ಒಂದೊಂದು ಮನೆಗೂ ಹೋಗಿ ಹೋಗಿ ಎಷ್ಟೋ ವಿರೋಧಗಳು ಬಂದ್ರು ಅವ್ರನ್ನ ಸಾಯಿಸಕ್ಕೆಲ್ಲ ಸುಮಾರು ಹೊತ್ತು ಪ್ರಯತ್ನ ಮಾಡಿದ್ರು. ಆದ್ರೂ ಅವ್ರು ಹೆದರದೆ ಅವರು ಈ ಕೆಲಸವನ್ನು ಮಾಡಿದ್ರು. ಈ ಕೆಲಸವನ್ನು ಮಾಡೋಕ್ಕೆ ಅವ್ರಿಗೆ ಆಧಾರವಾಗಿ ಇದ್ದದ್ದು ಏನು ಗೊತ್ತಾ? ಕ್ರಿಶ್ಚಿಯನ್ ಫೇತ್, ಯೇಸು ಸ್ವಾಮಿ ಮೇಲೆ ಅವರಿಗಿದ್ದ ನಂಬಿಕೆ. ಅವರು ಮುಂಜಾನೆ ಎದ್ದು ಮೊದಲಾಗಿ ತನ್ನ ದಿನವನ್ನು, ತನ್ನನ್ನು, ಮಾಡಬೇಕಾಗಿರೋ ಕೆಲಸವನ್ನು, ಸೇವೆಯನ್ನು ದೇವರ ಪಾದದಲ್ಲಿ ಅಡ್ಡಬಿದ್ದು ಒಪ್ಪಿಸಿಕೊಡ್ತಿದ್ರು ಅಂತೆ. ಅಲ್ಲಿರುವ ಜನರೆಲ್ಲ ಸಾಕ್ಷಿ ಹೇಳ್ತಾರೆ, ಅಮ್ಮ ಅಷ್ಟೊಂದು ಪ್ರೇಯರ್ ಮಾಡ್ತಿದ್ರು. ಅವ್ರ ಥರ ಪ್ರೇಯರ್ ಯಾರಿಗೂ ಮಾಡೋಕ್ಕಾಗಲ್ಲ, ಅಷ್ಟೊಂದು ಕಣ್ಣೀರು ಹಾಕಿ ಪ್ರೇಯರ್ ಮಾಡ್ತಿದ್ರು ಅಂತೆ. ಅವರು ಆಮೇಲೆ ಒಬ್ಬೊಬ್ಬರಾಗಿ ಆಫನೇಜಲ್ಲಿ ಅಡ್ಮಿಷನ್ ತಗೊಂಡು ಒಂದು ಪ್ರೇಯರ್ ನೋಟ್ಬುಕ್ ಇಟ್ಕೊಂಡು ಒಬ್ಬೊಬ್ಬರ ಹೆಸರಿಗೂ ಕಣ್ಣೀರು ಹಾಕಿ ಕೈ ಹಾಕಿ ಈ ಮಗುವನ್ನು ರಕ್ಷಿಸಿ ಸ್ವಾಮಿ, ಇವಳಿಗೆ ವಿರೋಧವಾಗಿ ಬರುವವರನ್ನು ಕಾಪಾಡು ಅಂತ ಹೇಳಿ ಒಂದೊಂದು ದಿನಾನು ಆ ನೋಟ್ಬುಕ್ಕಲ್ಲಿ ಹೆಸರು ಬರೆದು ಅವ್ರ ಕುಟುಂಬಕ್ಕಾಗಿ ಅವರಿಗಾಗಿ ಪ್ರೇಯರ್ ಮಾಡ್ತಿದ್ರು. ಆ ಪ್ರಾರ್ಥನೆ ಜೀವನನೇ ಅವರನ್ನು ಎಷ್ಟು ಹೆಚ್ಚಿಸಿ ನಡೆಸೋದಕ್ಕೆ ದೇವರು ಸಹಾಯ ಮಾಡಿದ್ರು. ಆ ಪ್ರಾರ್ಥನೆ ಜೀವನವನ್ನು ಅಡಿಪಾಯವಾಗಿ ಇಟ್ಟು ಅವರು ಸೇವೆ ಪ್ರಾರಂಭಿಸಿದ್ರು. ಯೇಸು ಸ್ವಾಮಿಯನ್ನು ಅಸ್ಥಿಭಾರವಾಗಿ ಇಟ್ಟು ಅವರು ಸೇವೆ ಪ್ರಾರಂಭಿಸಿದ್ರು. ಆದುದರಿಂದ ಯಾರು ಅದನ್ನು ಅಲ್ಲಾಡ್ಸೋಕ್ಕೆ ಆಗಲಿಲ್ಲ. ಒಬ್ಬೊಬ್ಬರಾಗಿ ಸುಮಾರು ಹುಡುಗಿಯರಲ್ಲಿ ಸೇರಿ ಆಮೇಲೆ ಸ್ಕೂಲ್ ಸ್ಟಾರ್ಟ್ ಮಾಡಿ, ಆಫನೇಜ್ ಸ್ಟಾರ್ಟ್ ಮಾಡಿ, ಚಿಕ್ಕದಾಗಿ ಒಂದು ಕ್ಲಿನಿಕ್ ಸ್ಟಾರ್ಟ್ ಮಾಡಿದ್ರು. ಅವರು ಡಿಸ್ಪೆನ್ಸರಿ ಅಂತ ಆವಾಗಲೇ ಹೇಳ್ತಾರೆ, ಕಮೌಂಡರ್ ಎಲ್ಲ ಇರ್ತಾರೆ ಡಾಕ್ಟರ್ಸ್. ಆವಾಗ ಅವರು ಈ ಹೆಣ್ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟು ಇಂಜೆಕ್ಷನ್ ಕೊಡೋದಕ್ಕೆ, ಪ್ರೆಷರ್ ಚೆಕ್ ಮಾಡೋದು, ಶುಗರ್ ಚೆಕ್ ಮಾಡೋದು, ಇದಕ್ಕೆಲ್ಲ ಅವರೇ ಟ್ರೈನಿಂಗ್ ಕೊಟ್ಟು ಅವರು ಸ್ವಲ್ಪ ಜನರ ಸಹಾಯ ತಗೊಂಡು ಡಾಕ್ಟರ್ಸನ್ನು ಬರಂಗೆ ಮಾಡಿ, ಇಲ್ಲಿರುವ ಹುಡುಗಿಯರನ್ನೇ ನರ್ಸಿಂಗ್ಗೆ ಓದಿಸಿ ಅವರನ್ನು ಹೊರಗಡೆ ಕಳಿಸಿ ಮೆಡಿಕಲಲ್ಲಿ ಅವರನ್ನು ಮುಂದಕ್ಕೆ ನಡೆಸಿ ಡಿಸ್ಪೆನ್ಸರಿ ಸ್ಟಾರ್ಟ್ ಮಾಡಿದ್ರು. ಇವಾಗ ನೀವು ಹೋದರೂ ಡೋನಾವೂರ್ ಫೆಲೋಶಿಪ್ಪಲ್ಲಿ ಆ ಹಾಸ್ಪಿಟಲ್ ನೋಡ್ಬೋದು. ಡೋನಾವೂರಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗಿಂತ ಹೆಚ್ಚಾದ ಒಂದು ಹಾಸ್ಪಿಟಲ್ ಅವರು ಸ್ಥಾಪಿಸಿದ್ದಾರೆ. ಹಲ್ಲೆಲೂಯಾ. ಹೆಣ್ಮಕ್ಳಿಂದಲೇ ಸ್ಟಾರ್ಟ್ ಆಯಿತು. ಫಸ್ಟ್ ಡಾಕ್ಟರ್ಸ್ ಯಾರು ಹುಡುಗರು ಇರಲಿಲ್ಲ, ಇವರೇ ಸಹಾಯ ಮಾಡಿದ್ರು, ಇವರೇ ಟ್ರೈನಿಂಗ್ ಮಾಡಿದ್ರು, ನರ್ಸಿಂಗ್ಗೆ ಕಳಿಸಿ ದುಡ್ಡು ಖರ್ಚು ಮಾಡಿ ಓದಿಸಿ ಅವರನ್ನು ವಾಪಸ್ ಬಂದು ಅವರೆಲ್ಲರೂ ಅಲ್ಲೇ ಸೇವೆ ಮಾಡ್ತಿದ್ರು. ಆಫನೇಜ್ ಮಕ್ಕಳೆಲ್ಲವನ್ನು ಮೆಡಿಕಲ್ ಸೈನ್ಸ್ ಓದಿಸಿ ಅವರನ್ನು ಆಮೇಲೆ ಮುಂದಕ್ಕೆ ನೋಡಿದ್ರೆ ಮುಂದಿರೋ ಲೈಫಲ್ಲಿ ಅವರು ಡಾಕ್ಟರ್ಸ್ ಆಲ್ಸೋ ಜಾಯಿನ್ ಮಾಡಿದ್ರು, ಆಮೇಲೆ ಜೆಂಟ್ಸ್ ಆಲ್ಸೋ ಜಾಯಿನ್ ಮಾಡಿದ್ರು. ಇವರು ಒಳ್ಳೆ ಕೆಲಸವನ್ನು ನೋಡಿಕೊಂಡು ಮಾಡುವುದನ್ನು ನೋಡಿ ಎಲ್ಲರೂ ಜಾಯಿನ್ ಮಾಡಿದ್ರು. ಆ ಥರ ಅವರು ಏನು ಮಾಡಿ ತುಂಬ ಅವರಲ್ಲಿ ಇದ್ದ ಒಂದು ತಾಯಿಯ ಕ್ವಾಲಿಟಿ ಏನಂತ ನಾವು ನೋಡಬೇಕು. ಒಬ್ಬ ತಾಯಿಗೆ ಬೇಕಾಗಿರೋದು ಏನಂದರೆ ಆ ಮಕ್ಕಳನ್ನು ಕಾಪಾಡುವ, ಸಂರಕ್ಷಣೆ ಕೊಡುವ, ಏನಾದರೂ ಪರವಾಗಿಲ್ಲ ಅಂತ ಹೇಳಿ ಅವ್ರು ಏನು ಮಾಡಿದ್ರು, ಫಸ್ಟು ಕಾಂಪೌಂಡ್ ವಾಲ್ ಕಟ್ಟಿಬಿಟ್ರು. ಅವ್ರಿಗೆ ದುಡ್ಡೆಲ್ಲ ಖರ್ಚು ಮಾಡಿ ಕಾಂಪೌಂಡ್ ವಾಲ್ ಕಟ್ಟಿ ಒಳಗಡೆ ಯಾರು ಬರೋಕ್ಕಾಗದೆ ದೇವರೇ ಕಾಪಾಡಿ ಕಾಪಾಡಿ ಅಂತ ಒಂದೊಂದು ದಿನವೂ ಅವ್ರಿಗೋಸ್ಕರ ಒಂದು ಪ್ರೊಟೆಕ್ಟಿವ್ ಮದರ್ ಆಗಿ, ಸಂರಕ್ಷಣೆ ಕೊಡುವ ಒಬ್ಬ ತಾಯಾಗಿ ಅವರಿದ್ರು. ಅದು ಮಾತ್ರ ಅಲ್ಲ, ಆ ಮಕ್ಕಳಿಗೆ ಒಂದು ಸಣ್ಣ ಕಷ್ಟ ಬಂದ್ರೂ ರಾತ್ರಿಯೆಲ್ಲ ಅವ್ರ ಜೊತೆ ಕೂತ್ಕೊಂಡು ಪ್ರೇಯರ್ ಮಾಡ್ತಾರೆ ಅಂತೆ. ಅಲ್ಲಿರುವ ಮದರ್ಸ್ನ ನಮಗೆ ಸಾಕ್ಷಿ ಹೇಳ್ತಾರೆ, ಆಯಿತಾ. ಒಬ್ಬ ಚಿಕ್ಕ ಮಗುಗೆ ತಂದೆ ಇಲ್ಲ, ತಾಯಿ ಇಲ್ಲ, ನಮ್ಮ ಹತ್ರ ಬಿಟ್ಟಿದ್ದಾರೆ ಅಂತ ಹೇಳಿ ಅವರು ರಾತ್ರಿ ಹತ್ರನೇ ಕೂತ್ಕೊಳ್ತಾರೆ ಅಂತೆ. ಹತ್ತಿರ ಕೂತ್ಕೊಂಡು ತಲೆ ಮೇಲೆ ಕೈ ಹಾಕಿ ಅವರಿಗೆ ಪ್ರೇಯರ್ ಮಾಡಿ, ಆರಿಕೆ ಮಾಡಿ ಅವರನ್ನು ಏನು ಮಾಡ್ತಾರೆ, ನೋಡ್ಕೊಳ್ತಿದ್ರು ಅಂತೆ. ಅಷ್ಟು ಒಂದು ಪ್ರೀತಿಯಿಂದ ನೋಡಿಕೊಂಡ್ರು. ಅಲ್ಲಿರುವ ಎಲ್ಲರೂ ಅವ್ರನ್ನ ಹೆಂಗೆ ಕರೆದ್ರು ಗೊತ್ತಾ? ಅಮ್ಮ ಅಂತ ಕರೀತಾರೆ. ಮೇಡಮ್ ಅಂತ ಯಾರು ಕರೆದಿಲ್ಲ, ಎಲ್ಲರೂ ಅಮ್ಮ ಅಂತ ಕರೀತಾರೆ. ಹಾಗೆ ಒಂದು ಇದು ಅವರ ಇವರೇ ಎಮ್ಮೆ ಕಾರ್ಮಿಕರು. ಈ ಥರ ಅವ್ರು ಫಸ್ಟ್ ಆಫನೇಜಲ್ಲಿ ಇದ್ದದ್ದು. ಅವ್ರ ಊರಿಂದ ಕರೆಕೊಂಡು ಬಂದಿರೋ ಮಕ್ಕಳು. ಇದೆಲ್ಲ ನೀವು ನೋಡೋ ಈ ಮಕ್ಕಳೆಲ್ಲ ಆಫನೇಜಲ್ಲಿ ಇದ್ದ ಫಸ್ಟ್ ಸೆಟ್ ಆಫ್ ಆಫನೇಜ್ ಪೀಪಲ್. ಇವರೇ ಫಸ್ಟ್ ಸೆಟ್ ಆಫ್, ಎಲ್ಲರೂ ಗರ್ಲ್ಸು, ಬಾಯ್ಸ್ ಇಲ್ಲ ಆ್ಯಕ್ಚುಲಿ, ಆಯಿತಾ. ನೋಡೋಕ್ಕೆ ನಿಮಗೆ ಹಂಗೆ ಅನಿಸ್ತಾ ಇದ್ದಾರೆ ಎಲ್ಲರೂ ಗರ್ಲ್ಸ್, ಕೆಲವರು ಬನಿ ಅಂತಾರೆ ಇದೆ, ಬಟ್ ಇಲ್ಲ, ಬಟ್ ಆಲ್ ಆರ್ ಗರ್ಲ್ಸ್. 1 or 2 ಬಾಯ್ಸ್ ಅಲ್ಲಿ ಕೆಲಸ ಮಾಡುವ ಆಯಾ ಇದ್ದಾರಲ್ಲ ಅವ್ರ ಮಕ್ಕಳಲ್ಲಿ ಇದ್ದರು ಅಂತ ನಾನು ಹಿಸ್ಟ್ರಿಯಲ್ಲಿ ನೋಡಿದೆ, ನಾನು ಅಲ್ಲಿ ಹೋಗುವ, ಆಯಿತಾ. ಸೊ ಹಂಗಾಗಿ ಇದು ನೆಕ್ಸ್ಟ್ ಇದು ಸಂತೋಷ ವಿದ್ಯಾಲಯ, ನಾವು ಓದಿರೋ ಸ್ಕೂಲು. ಇದೇ ನನ್ನ ಯೂನಿಫಾರ್ಮ್ ಆಗಿತ್ತು. ನಾನು ಈ ಯೂನಿಫಾರ್ಮ್ ಇಟ್ಕೊಂಡು 6 ವರ್ಷ ಓದಿದೆ. ಸಂತೋಷ ವಿದ್ಯಾಲಯ ಇದು ಡೋನಾವರಲ್ಲಿದೆ. ಇದು ಫಸ್ಟ್ ಗರ್ಲ್ಸ್ಗಂತ ಸ್ಟಾರ್ಟ್ ಮಾಡಿದ್ರು, ಆಯಿತಾ.
ಅವರು ಒಂದು ಫೇಮಸ್ ಆಗಿರೋ ಒಂದು ಕಾರ್ಯ ಹೇಳಿದರು, ಒನ್ ಕ್ಯಾನ್ ಗಿವ್ ವಿತೌಟ್ ಲವಿಂಗ್. ಅದಕ್ಕೇನು ಅರ್ಥ? ಒನ್ ಕ್ಯಾನ್ ಗಿವ್ ವಿತೌಟ್ ಲವಿಂಗ್. ಇವತ್ತು ಪೊಲಿಟಿಷಿಯನ್ಸ್ ಕೂಡ ಕೊಡ್ತಾರೆ, ಸಿಕ್ಕಾಪಟ್ಟ ಅನ್ನದಾನ ಮಾಡ್ತಾರೆ. ಯಾರಿಗೋಸ್ಕರ? ತನ್ನ ಲಾಭಗೋಸ್ಕರ. ಒನ್ ಕ್ಯಾನ್ ಗಿವ್ ವಿತೌಟ್ ಲವಿಂಗ್. ಪ್ರೀತಿ ಇಲ್ಲದೆ ಒಬ್ಬನು ಕೊಡ್ಬೋದು, ಆದರೆ ಒನ್ ಕೆನಾಟ್ ಲವ್ ವಿತೌಟ್ ಗಿವಿಂಗ್. ಪ್ರೀತಿ ನಿಜವಾಗಿದ್ರೆ ಕೊಡದೆ ಇರೋಕ್ಕೆ ಆಗೋದಿಲ್ಲ. ನಮ್ಮ ಕೈಯಿಂದ ಇನ್ನೊಬ್ಬರಿಗೆ ಸಹಾಯ ಮಾಡದೆ ನಾವು ಪ್ರೀತಿ ತೋರ್ಸಕ್ಕಾಗೋದಿಲ್ಲ. ಯೇಸು ಸ್ವಾಮಿ ತನ್ನ ಕೈಯಿಂದಲೂ ತನ್ನ ಕ್ರಿಯೆಯಿಂದಲೂ ತನ್ನ ಸ್ವಭಾವದಿಂದಲೂ ನಮಗೆ ಪ್ರೀತಿ ತೋರಿಸಿದ್ರು. ಹಲ್ಲೆಲೂಯಾ. ಸೊ ಅದನ್ನು ನನಗೆ ತುಂಬ ಇಷ್ಟವಾಗಿರುವ ಒಂದು ಕೋಟ್ ಇದು. ಒನ್ ಕ್ಯಾನ್ ಗಿವ್ ವಿತ್ ಮೆನಿ ಇಂಟೆನ್ಷನ್ಸ್, ನಾಟ್ ಓನ್ಲಿ ಲವ್. ಪ್ರೀತಿ ಮಾತ್ರ ಅಲ್ಲ, ಅನೇಕ ಕಾರ್ಯಗಳನ್ನು ಇಟ್ಟುಕೊಂಡು ಅವರು ಕೊಡ್ಬೋದು. ಆದರೆ ಒಬ್ಬರು ಪ್ರೀತಿಸಬೇಕಾದರೆ ಕೈ ಚಾಚದೆ, ಕೊಡದೆ, ಇನ್ನೊಬ್ಬರಿಗೆ ಸಹಾಯ ಮಾಡದೆ ಪ್ರೀತಿ ತೋರಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಈ ಕೋಟನ್ನು ಆಧಾರವಾಗಿಟ್ಟು ಅವ್ರ ಕೈಯಿಂದ ಎಲ್ಲ ಮಾಡಿದ್ರು. ಅವ್ರ ಮದುವೆನೇ ಮಾಡಲಿಲ್ಲ. ಜೀವಮಾನವೆಲ್ಲ ಈ ಮಕ್ಕಳಿಗೋಸ್ಕರ ತನ್ನ ಲೈಫನ್ನು ಡೆಡಿಕೇಟ್ ಮಾಡಿದ್ರು. ಡೆಡಿಕೇಟ್ ಮಾಡಿ ಆಮೇಲೆ ಕೊನೆಯಲ್ಲಿ ಅವರು ತುಂಬ ಸಿಕ್ಕಾಗಿ ಹಾಸಿಗೆಯಲ್ಲಿ ಇರುವಾಗಲೂ ಕೂಡ ಅವರು ಆ ಒಂದು ಕೆಲಸಗಳನ್ನು ಕಂಟಿನ್ಯೂ ಮಾಡ್ತಿದ್ರು. ತನಗೆ ಅಸಿಸ್ಟೆಂಟ್ಗಳನ್ನು ಆರಿಸಿಕೊಂಡು ಅವರನ್ನು ಟ್ರೈನಿಂಗ್ ಮಾಡಿ, ನಮ್ಮ ಕಾಲದ ಮೇಲೆ ಇದು ಹಂಗೆ ನಿಂದು ಹೋಗ್ಬಿಡಬಾರ್ದು ಅಂತ ಸುಮಾರು ಸಿಸ್ಟರ್ಸನ್ನು, ನೀವು ಅನ್ನೇ ತೆರೆಸಾ ಇನ್ಸ್ಟಿಟ್ಯೂಷನ್ಸಲ್ಲಿ ನೋಡ್ತಿರಲ್ಲ, ಅದೇ ಥರ ಒಂದು ಬ್ಲೂ ಕಲರ್ ಸ್ಯಾರಿ ಹಾಕಿರ್ತಾರೆ. ಅವರು ಬ್ಲೂ ಕಲರ್ ಫುಲ್ ಸಿಸ್ಟರ್ಸ್ ಥರ ಹಾಕಿರ್ತಾರೆ. ಅವರುಗಳು ಮದುವೆ ಮಾಡಲಿಲ್ಲ. ಅವರಲ್ಲಿ ಒಂದು ಸುಮಾರು ಸಿಸ್ಟರ್ಸನ್ನು ಟ್ರೈನಿಂಗ್ ಮಾಡಿ ಅವರ ಸೇವೆಯನ್ನು ಕಂಟಿನ್ಯೂ ಮಾಡೋಕ್ಕೆ, ಅವರನ್ನು ಒಂದು ಲೆಗಸಿ ಅಂತ ನಾವು ಹೇಳ್ತೇವೆ. ಒಬ್ಬ ಮನುಷ್ಯನು ಒಂದು ಕಡೆ ಬಂದು ಒಂದು ಸೇವೆ ಮಾಡಬೇಕಾದ್ರೆ ಅವರಿಗೆ 4 ಕಾರ್ಯಗಳು ಇಂಪಾರ್ಟೆಂಟ್. ಒಂದು ಅವರ ಜೀವನ, ಅವರು ಮಾಡಿರುವ ಮಿಷನ್ನು, ಅವರು ಬಿಟ್ಟು ಹೋಗಿರುವ ಆ ಒಂದು ಲೆಗಸಿ ಅಂತ ಹೇಳ್ತಾರೆ. ಸೊ ಹಾಗಾಗಿ ಫಸ್ಟ್ ಅವರ ಲೈಫು ಒಂದು ಸಾಕ್ಷಿಯಾಗಿರಬೇಕು. ಇನ್ನೊಂದು ಅವರ ಕಾರ್ಯರೂಪದಲ್ಲಿ ತನ್ನ ಸಾಕ್ಷಿಯನ್ನು ತೋರಿಸಬೇಕು. 3, ಅದನ್ನು ಹಂಗೆ ಬಿಟ್ಟುಬಿಡದೆ ಅದನ್ನು ತನ್ನ ಸಂತಾನಗಳಾಗಿರಲಿ, ಮದುವೆ ಆಗಲಿಲ್ಲ ಅಂದರೆ ತನಗೂ ಮಕ್ಕಳನ್ನು ಆರಿಸಿಕೊಂಡು ಅದನ್ನು ನಿಲ್ಲಿಸದೆ ಅದನ್ನು ಏನು ಮಾಡಬೇಕು, ಸ್ಥಿರವಾಗಿ ಅದನ್ನು ಕಂಟಿನ್ಯೂ ಮಾಡೋಕ್ಕೆ ಅವರು ಒಂದು ದಾರಿ ಉಂಟು ಮಾಡಿಬಿಟ್ಟು ಹೋಗಬೇಕು. ಅದೇ ನಿಜವಾದ ಮಿಷನರಿ ಜರ್ನಿ ಅಂತ ನಾವು ಹೇಳ್ತೇವೆ. ಈ 3ಅನ್ನು ಎಮಿ ಕಾರ್ಮಿಕಲ್ ಅವರು ಮಾಡಿದರು. ನಾನು ಆ ಸ್ಕೂಲಲ್ಲಿ ಓದಿದೆ ಅಂದರೆ ನನಗೆ ಸುಮಾರು ಕಾರ್ಯಗಳು ಗೊತ್ತು. ಪ್ರತಿ ಸಂಡೇ ಆ ಒಂದು ಚರ್ಚಿಗೆ ನಾವು ಆರಾಧನೆಗೆ ಹೋಗ್ತಿದ್ವಿ. ಸಿಸ್ಟರ್ಸ್ ನಡೆಸ್ತಿದ್ರು. ಹಂಗೆ ನೀವು ನೋಡಿದ್ರೆ ಎಲ್ಲ ಹೆಣ್ಮಕ್ಳಿಗೂ ಯಾರಿಗೆಲ್ಲ ಓದಕ್ಕೆ ಬರಲ್ವೋ ಅವರಿಗೆಲ್ಲ ಕೈಯಲ್ಲಿ ಅವ್ರಿಗೆ ಏನು ಗೊತ್ತೋ, ಮೇ ಬಿ ಅವರಿಗೆ ಒಂದು ಬ್ಯಾಂಬೂಯಿಂದ ಒಂದು ಬ್ಯಾಸ್ಕೆಟ್ ಮಾಡೋಕ್ಕೆ ಬರುತ್ತಾ, ಸ್ಟಿಚಿಂಗ್ ಮಾಡೋಕ್ಕೆ ಬರುತ್ತಾ ಅಂತ ನೋಡಿ ಅವರವರಿಗೆ ಏನು ತಳಾಂಧಗಳಿತ್ತು ಆ ತಳಾಂಧಗಳಿಗೆ ಒಂದು ಫಿನಾನ್ಷಿಯಲ್ ಸಪೋರ್ಟ್ ಮಾಡಿ ಅವರಿಗೆ ಸ್ಥಳ ಕೊಟ್ಟು ಅಲ್ಲೇ ಕೂತ್ಕೊಂಡು ಅವರದೆಲ್ಲ ಮಾಡಿ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಮಾರ್ಕೆಟಲ್ಲಿ ಹೋಗಿ ಅದನ್ನು ಮಾರಿ ಒಂದು ಲಾಭವನ್ನು ಇವರಿಗೆ ಕೊಡ್ತಾರೆ. 60-40 ಅಂತಿರುವ ಡೀಲಲ್ಲಿ 40% ಈ ಆಫನೇಜ್ಗೆ ಕೊಡಬೇಕು, 60% ಕುಟುಂಬ ಜೀವನಕ್ಕೋಸ್ಕರ ಇಟ್ಕೋಬೋದು. ಹಂಗಾಗಿ ಬೆಳಿಗ್ಗೆ ನೀವು ನೋಡಿದ್ರೆ ಗೇಟ್ ಓಪನ್ ಮಾಡೋ ಥರ ಅಷ್ಟೊಂದು ಲೇಡೀಸ್ ಬರ್ತಾರೆ. ಒಬ್ಬೊಬ್ಬರು ಡಿಪಾರ್ಟ್ಮೆಂಟ್ ಇರುತ್ತೆ, ಅಷ್ಟೊಂದು ಡಿಸಿಪ್ಲಿನ್ ಆಗಿರುತ್ತೆ, ಕ್ಲೀನ್ ಆಗಿರುತ್ತೆ. ಬಾಸ್ಕೆಟ್ ಡಿಪಾರ್ಟ್ಮೆಂಟು, ಬಟ್ಟೆ ಡಿಪಾರ್ಟ್ಮೆಂಟು, ಆಮೇಲೆ ಈ ಲೋಷನ್, ಡಿಟರ್ಜೆಂಟ್, ಟಾಯ್ಲೆಟ್ರೀಸ್ ಇರುತ್ತಲ್ಲ ಅದೆಲ್ಲ ಅಲ್ಲೇ ಅವರು ಬಾಟ್ಲ್ಗಳಿಗೆ ತುಂಬಿಸಿ ಒಬ್ಬೊಂದು ಕಡೆ ಕೊಟ್ಟು ಬರೋದು. ಲೇಡೀಸ್ ಎಲ್ಲ ಅಷ್ಟು ಆಸಕ್ತಿಯಿಂದ ಮಾಡ್ತಿದ್ರು. ಅವರು ಒಂದೇ ಒಂದು ಕಾರ್ಯ ಯೇಸು ಸ್ವಾಮಿ ಮಾತಿಂದ ಹೇಳಿದ್ರು, ಸೋಮಾರಿಗಳಿಗೆ ನಾನು ಸಹಾಯ ಮಾಡಲ್ಲ. ಸೋಮಾರಿಗಳಿಗೆ ಸಹಾಯ ಮಾಡಲ್ಲ. ಒಬ್ಬೊಬ್ಬರು ಅವ್ರಿಗೆ ಏನು ಬರುತ್ತೋ, ಕೆಲವರಿಗೆ ಬರೀ ಪರಕೆಯನ್ನು ಮಾಡೋಕ್ಕೆ ಬರುತ್ತೆ ಆದರೆ ಪರಕೆ ಮಾಡ್ಬೋದು. ಆ ಥರ ಅವ್ರಿಗೆ ಏನು ತಳಾಂಧಗಳಿತ್ತು ಫ್ರಂಟ್ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಬೇಕು. 1 ತಿಂಗಳು ಆಫನೇಜ್ಗೆ ಟೈಮ್ ಕೊಡ್ತಿದ್ರು ಅಂತೆ. ಆ 1 ತಿಂಗಳಲ್ಲಿ ಒಂದು ವ್ಯವಸ್ಥೆ ಮಾಡಿ 10 ಜನರು ಸೇರಿದ್ರೆ ಅವ್ರು ಬಂದು ಆ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ಬೋದು. ಈ ಥರ ಒಬ್ಬೊಬ್ಬರಿಗೂ ಅವಕಾಶ ಕೊಟ್ಟರು. ಹಾಸ್ಪಿಟಲ್ ಸ್ಥಾಪಿಸಿದ್ರು, ಸ್ಕೂಲ್ ಸ್ಥಾಪಿಸಿದ್ರು. ಆಫನೇಜ್ 1ರಿಂದ ಒಂದು 5 ಆಫನೇಜ್ ಆಗಿ ಹೆಚ್ಚಾಯಿತು. ಆಮೇಲೆ ಹೆಣ್ಮಕ್ಕಳನ್ನು ಒಂದು ವಿಶೇಷ ಕಾರ್ಯ ಏನಾದರೆ ಆ ದೇವದಾಸಿಗಳು ಅಂತ ಇದ್ದ ಆ ಒಂದು ಕಾರ್ಯವನ್ನೇ ಅವರು ಕಂಪ್ಲೀಟಾಗಿ ನಿಲ್ಲಿಸ್ಬಿಟ್ರು. ಆ ಊರಲ್ಲಿ ಮಾತ್ರ ಅಲ್ಲ, ಸುತ್ತಲೂ ಮುತ್ತಲಿರುವ ಎಲ್ಲ ಹಳ್ಳಿಗಳಲ್ಲೂ ಒಂದು ಅವೇರ್ನೆಸ್ ಕೊಟ್ಟು ಇದು ದೇವರು ಮಾಡುವ ಕಾರ್ಯ ಅಲ್ಲ, ಪೂಜಾರಿಗಳು ತನಗೆ ಲಾಭಕ್ಕೋಸ್ಕರ ಮಾಡುವುದು ಎಂಬುದನ್ನು ಎಲ್ಲರ ಮೈಂಡಲ್ಲೂ ಅದನ್ನು ಹೋಗಿ ತಲುಪಿಸಿ ಪ್ರತಿಯೊಬ್ಬ ಮನೆಯಲ್ಲೂ ನನ್ನ ಮಗಳನ್ನು ಕಳಿಸಲ್ಲ ಅಂದರೆ ತಂದೆ ತಾಯೇ ಮಕ್ಕಳಿಗೋಸ್ಕರ ನಿಲ್ಲುವ ಹಾಗೆ ಅವ್ರು ಮಾಡಿದ್ರು. ಅವರ ಪೀರಿಯಡಲ್ಲಿ ದೇವದಾಸತ್ತು ಆ ಒಂದು ವಿಷಯ ಇರೇಸ್ ಆಯಿತು, ಅಳಿದು ಹೋಗಿತ್ತು, ಇಲ್ಲವೇ ಇರಲಿಲ್ಲ.
ಹಲ್ಲೆಲೂಯ. ಅವರು ಬಂದಂಥ ಆ ಒಂದು ಗುರಿಯನ್ನು, ದೇವರು ಕಳಿಸಿದ ಆ ನಿರ್ಧಾರವನ್ನು ಪೂರೈಸಿದ್ರು. 1951 ಅವರು ತೀರೋಗೋಕ್ಕೆ ಮುಂಚೆ ಅವರು 1 ವರ್ಷ ಆದರೂ ಹಾಸಿಗೆಯಲ್ಲಿದ್ದರು. 5 ವರ್ಷ ಅವರು ಸುಮಾರು ಬುಕ್ಗಳನ್ನು ಬರೆದರು. ಎದ್ದು ಹೋಗೋಕ್ಕಾಗಲ್ಲ, ಬುಕ್ಗಳನ್ನು ಬರೆದು ಇದನ್ನು ಎಲ್ಲೆಲ್ಲ ಈ ಥರ ಅಡಿಮೆತನ ಇದೆಯೋ ಅಲ್ಲೆಲ್ಲ ಕಳಿಸಿದ್ರು. ಅದಾದಮೇಲೆ ಹೋಗುವಾಗ ಹೇಳಿದ್ರು ಅಂತೆ, ನನಗೆ ನಾರ್ಮಲ್ ಆಗಿ ನೀವು ಏನು ಮಾಡಬಾರ್ದು, ನನಗೆ ಸಮಾಧಿ ನೀವು ನಾರ್ಮಲ್ ಆಗಿ ಎಲ್ಲರಿಗೂ ಏನು ಮಾಡ್ತಾರೆ, ಸೆರಾಮಿಕ್ ಹಾಕಿ ಮನೆ ಕಟ್ಟಿ ಅದನ್ನು ಬ್ಯೂಟಿಫುಲ್ ಆಗಿ ಮಾಡಿ ಖರ್ಚು ಮಾಡ್ತಾರಲ್ಲ, ಹಂಗೆ ಮಾಡಬೇಡಿ. ಅದ್ರ ಮೇಲೇನೂ ಒಂದು ಸ್ಥಳ ಇರಬೇಕು, ಅದರಲ್ಲಿ ನೀರು ಹಾಕಬೇಕು, ಪಕ್ಷಿಗಳು ಬಂದು ಅದನ್ನು ಕುಡಿಬೇಕು. ನನ್ನ ಸತ್ತದ ಮೇಲೇನು ನನ್ನ ಸಮಾಧಿಯಿಂದ 4 ಪಕ್ಷಿಗಳಿಗಾದರೂ ಒಳ್ಳೆಯದಾಗಬೇಕು. ಅದು ಬರೀ ಕಲ್ಲಾಗಿರಬಾರದು. ಒಂದು ಸ್ಥಳ ಹಾಕಿ ನೀವು ನೀರು ಹಾಕಿಬಿಡ್ರಿ, 4 ಪಕ್ಷಿಗಳಾದರೂ ಅದನ್ನು ಕುಡಿಯಬೇಕು. ನಾನು ಇಲ್ಲ ಅಂದ್ರೂ ಆ ಕಲ್ಲು ಮುಖಾಂದ್ರೂ 4 ಜನರಿಗೆ ಒಳ್ಳೇದಾಗಬೇಕು ಅಂತ ಹೇಳಿದ್ರಂತೆ. ಹಲ್ಲೆಲೂಯ. ಇವರು ಒಂದು ಒಳ್ಳೆ ತಾಯಾಗಿದ್ರು. ಇಡೀ ಡೋನಾವರಲ್ಲಿ ಹಾಸ್ಪಿಟ್ಲಲ್ಲಿ ಎಲ್ಲಿ ನೋಡಿದ್ರು ನೀವು, ಎಲ್ಲೂ ಏಮಿ ಕಾರ್ಮೈಕಲ್ ಅಂತಿರೋದನ್ನು ನೀವು ನೋಡೋಕ್ಕೆ ಆಗೋದ್ರೆ. ಇಲ್ಲೂ ನೋಡಿ, ಅಮ್ಮ ಅಂತ ಬರೆದಿದ್ದಾರೆ, ಅವ್ರ ಹೆಸರು ಬರೆದಿಲ್ಲ. ಚಿಕ್ಕ ಮಕ್ಕಳಿಂದ ದೊಡ್ಡವರವರಿಗೆ ಅಮ್ಮ 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 ಅಂತ ಕರೀತಾರೆ. ನಾವು ಅಲ್ಲಿ ಹೋದರೆ, ನೀವು ಅಮ್ಮ ರೂಮ್ ನೋಡಬೇಕಾ, ಹಾಗೆ ಕರ್ಕೊಂಡು ಹೋದರು. ಆ ರೂಮನ್ನು ನಾನು ನೋಡಿದ್ದೀನಿ. ಅವರು ಮಲಗಿದ್ದ ಹಾಸಿಗೆಯಲ್ಲಿ ಅವರು ಶೇಪು ಹಾಗೆ ಇತ್ತು. ಮಲಗಿ ಆ ಬೆಡ್ಡೆ ಒಂಥರ ಒಳಗಡೆ ಹೋಗಿ ಒಂದು ಶೇಪ್ ಥರ ಆಗಿದೆ. ಅದರ ಹತ್ತಿರದಲ್ಲಿ ಒಂದು ಬೈಬಲು, ಒಂದು ಲೋಟ ನೀರು ಇವಾಗಲೂ ಹೋಗಿ ಇಡ್ತಾರೆ, ಒಂದು ಸಮಾಧಾನಕ್ಕೋಸ್ಕರ. ಅವ್ರು ಇರುವಾಗೆಲ್ಲ 1 ವಾರಕ್ಕೆ 3 ದಿನ ಉಪವಾಸ ಮಾಡ್ತಿದ್ರು ಅಂತೆ. ಪ್ರಾರ್ಥನೆ ಮಾಡುವಾಗ ನೀರು ಲೋಟ ಇಟ್ಬಿಟ್ಟು ಹೋಗ್ತಿದ್ರು ಅಂತೆ. ಅದಕ್ಕೋಸ್ಕರ ಒಂದು ಕೋಲು, ಒಂದು ಪಾತ್ರದಲ್ಲಿ ನೀರು, ಇನ್ ತಮಿಳ್ ಚೆಂಬು ಅಂತ ಹೇಳ್ತಾರೆ, ಒಂಥರ ಒಂದು ಶೇಪಲ್ಲಿರುತ್ತೆ ಅದು, ಮತ್ತು ಒಂದು ಬೈಬಲ್ ಇರ್ತಿತ್ತು. ಸುಮಾರು ಬುಕ್ಗಳು ಬರ್ತಾರೆ. ಜೀವನವನ್ನೇ ಅರ್ಪಿಸಿಕೊಟ್ರು ಈ ತಮಿಳುನಾಡು ಮಕ್ಕಳಿಗಾಗಿ, ಇಂಡಿಯಾಲಿರುವ ಈ ಒಂದು ಮಕ್ಕಳಿಗಾಗಿ ಅರ್ಪಿಸಿಕೊಟ್ಟು ಒಂದು ಅಡಿಮೆತನದನ್ನೇ ನೀಗಿಸಿ ದೇವರು ಕೊಟ್ಟಂಥ ಗುರಿಯನ್ನು, ಉದ್ದೇಶವನ್ನು ಪೂರೈಸಿ ಜಯಶಾಲಿಯಾಗಿ ಒಬ್ಬ ತಾಯಾಗಿ, ಅವರು ಮದುವೆ ಮಾಡಿ ಅವ್ರಿಗೆ ಮಕ್ಕಳಿರಲಿಲ್ಲ, ಆದರೆ ಅನೇಕರಿಗೆ ತಾಯಾಯಿತು. ಹಲ್ಲೆಲೂಯ. ದೇವರ ನಾಮ ಮಹಿಮೆ ಹೊಂದಲಿ. ನಮ್ಮಿಂದ ಅನೇಕರಿಗೆ ಸಹಾಯ ಆಗಬೇಕು ಎಂಬ ಒಂದು ಆಸೆ, ವೈರಾಗ್ಯ ನಮ್ಮಲ್ಲಿರಬೇಕು. ದಯಮಾಡಿ ಒಂದು ಒಳ್ಳೆ ಕಾರ್ಯವನ್ನು ಬರೀ ಬಾಯಿಂದ ಹೇಳಿ ಪ್ರಯೋಜನ ಇಲ್ಲ, ಕ್ರಿಯೆಯಿಂದ ಮಾಡಬೇಕು. ಆಯಿತಾ? ನಮ್ಮ ಜೀವಮಾನವೆಲ್ಲ ನಮ್ಮ ಕುಟುಂಬಕ್ಕೆ ಬೇಕು, ನಮ್ಮ ಮಕ್ಕಳನ್ನು ಬೆಳೆಸೋದಕ್ಕೆ ಬೇಕು. ಆದರೆ ನೀವು ಹೆಂಗೆ ಪ್ರೀತಿ ತೋರಿಸಬೇಕಾದ್ರೆ ಕೊಟ್ರೇ ಅದು ಪ್ರೀತಿ. ದೇವರು ಪ್ರಾಣ ಕೊಟ್ಟರು, ನಾವು ಪ್ರಾಣ ಕೊಡಲಿಕ್ಕೆ ಆಗೋದಿಲ್ಲ. ಆದರೆ ನಮ್ಮಿಂದ ಎಷ್ಟು ಸಾಧ್ಯವೋ ಅದನ್ನು ಬಡವರಿಗೆ ಕೊಡೋಣ. ಅದನ್ನೇ ನಾವು ಸಭೆಯಾಗಿ ಮಾಡ್ತಾ ಇದ್ದೀವಿ. ಸುಮಾರು ಜನರಿಗೆ ಸಹಾಯ ಮಾಡಿದ್ವಿ. ಹಲ್ಲೆಲೂಯ. ಕೊಟ್ರೇ ಅದು ಪ್ರೀತಿ. ಹಾಗಾಗಿ ಇನ್ನೊಂದು ವಿಷಯ ನಿನಗೆ ಹೇಳಕ್ಕೆ ಆಸೆ ಪಡ್ತೀನಿ. ಇಲ್ಲಿರುವ ತಾಯಿಗಳು, ನಿಮ್ಮ ಮಕ್ಕಳನ್ನು ನೀವು ದೇವರ ಭಯದಲ್ಲಿ ಬೆಳೆಸಿರಿ. ನಾನು ಚಿಕ್ಕ ವಯಸ್ಸಿಂದಲೇ ನನ್ನ ಮಕ್ಕಳಿಗೆ ನಾನು ಸೊತ್ತು ಸಂಪತ್ತು ಕೊಟ್ಟಿದ್ದೀನ ಅಂತ ಗೊತ್ತಿಲ್ಲ. ಅವ್ರಿಗೋಸ್ಕರ ನಾನು ಬ್ಯಾಂಕ್ ಬ್ಯಾಲೆನ್ಸ್ ಸೇರಿಸಿ ಇಡಲ್ಲ. ಯಾಕೆಂದರೆ ಆ ಬ್ಯಾಂಕ್ ಬ್ಯಾಲೆನ್ಸಿಂದ 4 ಜನರಿಗೆ ಸಹಾಯ ಆಗುತ್ತೆ. ಅವ್ರಿಗೆ ಯಾವಾಗ ಏನು ಬೇಕೋ ಅದು ದೇವರು ಕೊಡ್ತಾರೆ. ನಾನು ನನ್ನ ಮಕ್ಕಳಿಗೋಸ್ಕರ ಏನು ಸೇರಿಸಿ ಇಡುವುದಿಲ್ಲ. ಸೇರಿಸಿಡೋದಕ್ಕೆ ಇಲ್ಲ ಅಂತ ನಾನು ಹೇಳಲ್ಲ. ದೇವರ ಸೇವಕರ ಕೈ ಯಾವಾಗಲೂ ಬರೀ ಕೈಯಾಗಿ ಇರುವುದಿಲ್ಲ. ನಮ್ಮ ಹತ್ರ ಇಲ್ಲ ಅಂತಿರೋ ಪರಿಸ್ಥಿತಿ ಜೀವನದಲ್ಲಿ ಬಂದಿಲ್ಲ. ದೇವರನ್ನು ನಂಬುವ ಮುಂಚೆ ಇತ್ತು ನಮ್ಮ ಮನೆಯಲ್ಲಿ ಬಡತನ. ಯೇಸು ಸ್ವಾಮಿಯನ್ನು ನಂಬಿದ ಮೇಲೆ ಇದುವರೆಗೆ ನಮಗೆ ಬಡತನ ಇಲ್ಲ, ಕೈ ಬಿಟ್ಟಿಲ್ಲ. ಕೊಟ್ಟಂಥ ವಾಗ್ದಾನ ಪೂರೈಸಿದ್ದಾರೆ. ಸೊ ಹಂಗಾಗಿ ಇಲ್ಲದಿರೋ ವರ್ಡ್ ನಮ್ಮ ಲೈಫಲ್ಲಿ ಇಲ್ಲ, ದೇವರು ಇರೋದ್ರಿಂದ. ಹಲ್ಲೆಲೂಯ. ಸೊ ಹಂಗಾಗಿ ಆದರೂ ನಾನು ಸೇರಿಸಿರುವುದಿಲ್ಲ. ಯಾಕೆಂದರೆ ನಾನು ಚಿಕ್ಕ ಮಕ್ಕಳಿಂದ ಅವರಿಗೆ ಹೇಳಿಕೊಟ್ಟೆ ಒಂದೇ ಒಂದು, ಯೇಸು ಸ್ವಾಮಿ ನಿಮ್ಮ ಸೊತ್ತು, ನಿಮ್ಮ ಸಂಪತ್ತು. ಅವರನ್ನು ಆರಿಸಿಕೊಳ್ಳಿರಿ. ಅವರಿಗೂ ನಿಮಗೂ ಒಂದು ಸಂಬಂಧ ಇರಬೇಕು, ಅದು ನಿಮ್ಮನ್ನು ನಡೆಸುತ್ತದೆ. ನಾವಿಲ್ಲ ಅಂದ್ರೂ ದೇವರ ಜೊತೆ ಇರುವ ಅನ್ಯೋನ್ಯತೆ ನಿಮ್ಮನ್ನು ಬೆಳೆಸುತ್ತದೆ. ಹಲ್ಲೆಲೂಯ. ತಾಯಂದಿರು, ನಿಮ್ಮ ಮಕ್ಕಳಿಗೆ ಏನನ್ನು ಕೊಡ್ತೀರೋ ಕೊಡಲ್ವೋ ಗೊತ್ತಿಲ್ಲ, ಯೇಸು ಸ್ವಾಮಿಯನ್ನು ನೀವು ಸೊತ್ತಾಗಿ ಕೊಡಿ. ಅವ್ರ ಬಗ್ಗೆ ಮಾತನಾಡ್ತಾ ಇರಿ. ಯಾವ ಸ್ಥಿತಿಯಲ್ಲೂ ದೇವರನ್ನು ನಂಬುವಿಕೆ ಹೇಳಿಕೊಡಿರಿ. ಆ ನಂಬಿಕೆ ನಿಮ್ಮ ಮಕ್ಕಳನ್ನು ಕೊನೆಯವರೆಗೂ ಕಾಪಾಡ್ತದೆ. ಹಲ್ಲೆಲೂಯ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ.